ಈ ನಡುವೆ ದರ್ಶನ್ ಮೊಬೈಲ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಅನ್ಸೀಲ್ ಮಾಡಿ ಚೆಕ್ ಮಾಡೋದಕ್ಕೆ ಕೋರ್ಟ್ ಬಳಿ ಅನುಮತಿ ಕೂಡ ಸಿಕ್ಕಿದೆ. ಹಾಗಾಗಿ ದರ್ಶನ್ ಟೆನ್ಷನ್ ಇನ್ನಷ್ಟು ಹೆಚ್ಚಾಗ್ತಿರೋದು. ಈಗ ದರ್ಶನ್ ಮೊಬೈಲ್ ಅನ್ನ ಈಗ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಅದನ್ನ ಅನ್ಸೀಲ್ ಮಾಡಿ ಚೆಕ್ ಮಾಡೋದಕ್ಕೂ ಕೂಡ ಈಗ ಪರ್ಮಿಷನ್ ಕೋರ್ಟ್ನ ಕಡೆಯಿಂದ ಪಡೆದಿದ್ದಾರೆ. ಕೋರ್ಟ್ ಅನುಮತಿಯನ್ನ ಪಡೆದು ದರ್ಶನ್ ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ. ಹಾಗೇನೆ ಈ ಧನರಾಜ್, ವಿನಯ್, ಪ್ರದೋಷ್ ಈ ಮೂವರ ಮೊಬೈಲ್ ಅನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದರ್ಶನ್ ಮೊಬೈಲ್ ಜೊತೆಗೆ ಧನರಾಜ್ ಹಾಗೂ ವಿನಯ್, ಪ್ರದೋಷ್ ಮೂವರ ಮೊಬೈಲ್, ಒಟ್ಟು 4 ಜನರ ಮೊಬೈಲ್ ಅನ್ನ ಪಡೆದಿದ್ದಾರೆ. ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಮೂಲಕ ಈಗ ಅದರಲ್ಲಿ ಸಿಗಬಹುದಾದಂತಹ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಅಂದ್ರೆ ಏನೆಲ್ಲ ಪ್ರಯತ್ನಗಳನ್ನ ಇವರು ಮಾಡಬಹುದು ಈ ಕೇಸ್ನಿಂದ ಹೊರಬರೋಕೆ, ಆ ಎಲ್ಲ ಕಡೆ ಕೂಡ ಲಾಕ್ ಮಾಡೋದಕ್ಕೆ ಈಗ ಪೊಲೀಸರು ಪ್ರಯತ್ನ ಪಡ್ತಿರೋದು. ಸೊ ಡಿಗ್ಯಾಂಗ್ಗೆ ಮೊಬೈಲ್ ಡಾಟಾ ಏನಿದೆ ಅದು ಸಂಕಷ್ಟ ತರುವಂತಹ ಸಾಧ್ಯತೆ ಇದೆ. ಯಾರ್ಯಾರಿಗೆ ಕರೆ ಹೋಗಿದೆ, ಯಾರಿಂದ ಕರೆ ಬಂದಿದೆ, ಜೊತೆಗೆ ಈ ಮೆಸೇಜ್ಗಳು ಮಾಡಿರುವಂಥದ್ದು ಇರ್ಬೋದು, ಯಾರು ಅಲ್ಲಿ ಸರೆಂಡರ್ ಆಗೋಕೆ ಹೋದ್ರು, ಅವ್ರ ಜೊತೆ ಏನು ಮಾತುಕತೆ ನಡೀತು, ಎಷ್ಟೊತ್ತಿಗೆ, ಎಷ್ಟು ನಿಮಿಷಗಳ ಕಾಲ, ಇದೆಲ್ಲದರ ಬಗ್ಗೆ ಕೂಡ ನಂತರ ಈ ಕೊಲೆ ಆದ ಮೇಲೆ ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇದರಿಂದ ತಪ್ಪಿಸ್ಕೊಳ್ಳೋಕೆ ಅನ್ನೋ ರೀತಿಯಂತ ಅನುಮಾನಗಳೇನಿದೆ ಅದರ ಬಗ್ಗೆ ಕೂಡ ಈಗ ಪೊಲೀಸರು ಎಳೆಯಾಗಿ ಮಾಹಿತಿಯನ್ನ ಹೊರತೆಗೆಯಲಿದ್ದಾರೆ. ಸಾಮಾನ್ಯವಾಗಿ ಕೊಲೆ ನಂತರ ಬಹಳಷ್ಟು ಪ್ರಭಾವಿಗಳಿಗೆ ಏನಾದರೂ ಕರೆ ಹೋಗಿದ್ದಂಥ ಸಂದರ್ಭದಲ್ಲಿ ಅದು ಕೂಡ ಕಂಟಕ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಒಂದಷ್ಟು ನಾಯಕರುಗಳು ಟೆನ್ಷನ್ಗೂ ಕೂಡ ಒಳಗಾಗಿದ್ರು ಅನ್ನೋದು ಕೂಡ ಲಭ್ಯವಾಗ್ತಿರುವಂಥ ಮಾಹಿತಿ. ಸೊ ಮೊಬೈಲ್ನಲ್ಲಿರುವಂಥ ಡೇಟಾ ಈಗ ಈ ಕೇಸ್ನಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಎಷ್ಟೊತ್ತಿಗೆ, ಯಾರ ಜೊತೆಗೆ ಕರೆ, ಏನು. ಸೊ ನಿನ್ನೆ ದರ್ಶನ್ ಮೊಬೈಲ್ ವಶಕ್ಕೆ ಪಡೆದಿರುವಂಥ ಪೊಲೀಸರು ಈಗ ಮಾಹಿತಿಯನ್ನು ಹೊರತೆಗೆಯುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ವಿನಯ್, ಪ್ರದೋಷ್ ಹಾಗೇನೆ ಉಳಿದಂಥವರ ಮೊಬೈಲ್ ಕೂಡ ಈಗ ಚೆಕ್ ಆಗುತ್ತೆ. ಇನ್ನು ಕೊಲೆಯಾದಂಥ ರೇಣುಕಾಸ್ವಾಮಿಯ ಮೊಬೈಲ್ ಇನ್ನೂ ಕೂಡ ಸಿಕ್ಕಿಲ್ಲ. ರಾಜಕಾಲುವೆಗೆ ಮೊಬೈಲ್ ಎಸೆದಿರುವಂಥ ಡಿ ಗ್ಯಾಂಗ್, ಕೆಲ ಆರೋಪಿಗಳು ಮೊಬೈಲ್ ಡಾಟಾ ಡಿಲೀಟ್ ಮಾಡಿದ್ದಾರೆ. ಸೊ ಅದನ್ನ ರಿಟ್ರೀವ್ ಮಾಡುವಂತ ಕೆಲಸವೂ ಕೂಡ ಆಗ್ತಾ ಇದೆ. ರೇಣುಕಾ ಹಾಗೂ ಆರೋಪಿಗಳ ಹೆಸರಿನಲ್ಲಿ ಹೊಸ ಸಿಮ್ ಖರೀದಿ, ಹೊಸ ಸಿಮ್ ಪಡೆದು ಡೇಟಾ ಕಲೆಕ್ಟ್ ಮಾಡೋದಕ್ಕೆ ಈಗ ತಯಾರಿಗಳು ಆಗ್ತಾ ಇದೆ. ರೇಣುಕಾಸ್ವಾಮಿಯ ಮೊಬೈಲ್ ಅನ್ನ ಅಲ್ಲಿ ಮೋರಿಗೆ ಎಸೆಯಲಾಗಿತ್ತು. ಇವರಿಗೆ 139ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಟೆಕ್ನಿಕಲ್, ವೈಜ್ಞಾನಿಕ ಸಾಕ್ಷ್ಯಗಳನ್ನ ಕೂಡ ಕಲೆ ಹಾಕಿ ಈಗ ಮೊಬೈಲ್ ವಿಚಾರವಾಗಿ, ರಾಜಕಾಲುವೆಗೆ ಎಸೆದಿರುವಂತಹ ಮೊಬೈಲ್ ವಿಚಾರವಾಗಿ ಹೊಸ ಸಿಮ್ ಅನ್ನ ತೆಗೆದುಕೊಳ್ಳೋಕೆ ಸಿದ್ಧತೆಗಳಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಜಗದೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಜಗದೀಶ್, ಈಗ ಈ ಕೇಸ್ನಲ್ಲಿ ಮೊಬೈಲ್ಗಳಲ್ಲಿ ಇರುವಂತ ಡೇಟಾ ಬಹಳ ಮುಖ್ಯ ಆಗುತ್ತೆ. ನಿನ್ನೆ ಕೂಡ ಕೋರ್ಟ್ನ ಪರ್ಮಿಷನ್ ಅನ್ನ ಪಡ್ಕೊಳ್ಳಲಾಗಿದೆ ಈ ಒಂದು ಮೊಬೈಲ್ಗಳನ್ನ ಅನ್ಸೀಲ್ ಮಾಡೋದಕ್ಕೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣಕ್ಕೆ ಏನು ಅಪ್ಡೇಟ್ ಇದೆ, ಮೊಬೈಲ್ನಲ್ಲಿರುವಂತಹ ಡೇಟಾ ಎಷ್ಟು ಕ್ರೂಷಿಯಲ್ ಆಗುತ್ತೆ ಈ ಕೇಸ್ನಲ್ಲಿ ಅಂತ? ಖಂಡಿತ ಅವಿನಾಶ್, ಒಂದು ಕಡೆ ಈಗಾಗಲೇ 12 ದಿನಗಳ ಕಾಲ ನಟ ದರ್ಶನ್ನ ಈ ಕೊಲೆ ಪ್ರಕರಣದ ಸಂಬಂಧವಾಗಿ ವಿಚಾರಣೆ ಮಾಡಲಾಗಿತ್ತು. ಈಗ ಆರೋಪಿ ಏನು ದರ್ಶನ್ನ ವಿಚಾರಣೆ ಮುಕ್ತಾಯಗೊಂಡಿದ್ದು, ಅದಾದ ಬಳಿಕವಾಗಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು. ಆದರೆ ಈಗ ಏನು ಒಂದು ವಿಚಾರಣೆಯ ಹಂತ ಮುಗಿದಿದೆ ಹೊರತು ಈಗ ಏನು ಆ ಪ್ರಕರಣದ ತನಿಖಾ ಹಂತಗಳು ಇನ್ನೂ ಕೂಡ ಮುಂದುವರಿಯುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಕೋರ್ಟ್ನಿಂದ ಅನುಮತಿಯನ್ನು ಪಡೆದುಕೊಂಡು ದರ್ಶನ್ ಸೇರಿದಂತೆ ಪ್ರದೋಷ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಧನರಾಜ್ ಆಗಿರ್ಬೋದು, ಇವರ 4 ಜನರ ಮೊಬೈಲ್ಗಳನ್ನು ಈಗ ಓಪನ್ ಮಾಡಲಿಕ್ಕೆ ಅಂತ ಹೇಳಿ ಕೋರ್ಟ್ನ ಅನುಮತಿ ಕೂಡ ಪಡೆದುಕೊಂಡಿರುವಂಥದ್ದು. ಅಂದರೆ ಈಗ ಸಾಕಷ್ಟು ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಮತ್ತಷ್ಟು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಯಾಕಂದರೆ ಈಗಾಗಲೇ ಈ ಹತ್ಯೆಯ ಬಳಿಕವಾಗಿ ಯಾರ್ಯಾರನ್ನ ಸಂಪರ್ಕ ಮಾಡಲಾಗಿತ್ತೋ ಆ ನಿಟ್ಟಿನಲ್ಲಿ, ಜೊತೆಗೆ ಆ ಮೊಬೈಲ್ಗಳಲ್ಲಿ ಕೃತ್ಯಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಸಾಕ್ಷಿಗಳು ಮತ್ತಷ್ಟು ಸಿಗ್ಬೋದಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪರಿಶೀಲನೆಯನ್ನು ಮಾಡುವಂಥ ಒಂದು ಪ್ರಕ್ರಿಯೆಯನ್ನಾಗಿರ್ಬೋದು ಈ ನಿಟ್ಟಿನಲ್ಲಿ ಮಾಡುವಂಥದ್ದು. ಯಾಕಂದರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 139ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಪ್ರಮುಖವಾಗಿ ಈಗ ಮೃತ ಆಗಿರುವಂತಹ ರೇಣುಕಾಸ್ವಾಮಿಯ ಮೊಬೈಲ್ ಕೂಡ ಪತ್ತೆ ಆಗಿಲ್ಲ. ಏನು ಆರೋಪಿಗಳು ಹೇಳಿದ್ದರು, ಅಂದರೆ ಈ ಜಾಗದಲ್ಲಿ ನಾವು ಎಸ್ತಿದ್ವಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದರೆ ಅಲ್ಲಿ ಹುಡುಕಾಟವನ್ನು ನಡೆಸಲಾಗಿತ್ತು. ಆದರೆ ಅಲ್ಲಿ ಮೊಬೈಲ್ ಕೂಡ ಪತ್ತೆ ಆಗಿಲ್ಲ. ಹೀಗಾಗಿ ಒಂದು ನಕಲಿ ಸಿಮ್ಮನ್ನು ಖರೀದಿ ಮಾಡುವಂತಹ ಮುಖಾಂತರವಾಗಿ ಅದನ್ನು ಆ ನಂಬರ್ನ ಮುಖಾಂತರವಾಗಿ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಬಹುದಾದಂತಹ ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ದರ್ಶನ್ನ ಮೊಬೈಲ್ನ ಏನು ಓಪನ್ ಮಾಡುವಂಥ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಯಾಕಂದರೆ ಹತ್ಯೆಯ ಬಳಿಕ ಮತ್ತೆ ಯಾರಿಗಾದರೂ ಸಂಪರ್ಕ ಮಾಡಲಾಗಿತ್ತ, ಜೊತೆಗೆ ಈ ಕೃತ್ಯದ ಹಿಂದೆ ಇನ್ನು ಯಾರಾದರೂ ಜೊತೆಗೆ ಸೇರಿದ್ರಾ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಕೂಡ ಪೊಲೀಸರು ಮುಂದಾಗಿರುವಂಥದ್ದು. ಅವಿನಾಶ್, ಧನ್ಯವಾದ ಜಗದೀಶ್.